ಈ ಕಡ್ಡಿ ಶಿವರಾತ್ರಿ ದಿನ ಬೆಳಗಾಕ ದೇವ್ರ ಮುಂದೆ ಬೆಳಗಾಕ ಸ್ವಾಮಿಗಳು ಕೊಡ್ತಾರೆ ನೋಡ್ರಿ ಇವನ್ನ. ಇವಕ್ಕೆ ಉತ್ರಾಣಿ ಕಡ್ಡಿ ತಂದತಾರ್ರಿ. ಮುಂದೊಂದು ಸ್ವಲ್ಪ ಹತ್ತಿ ಸುತ್ತಿರ್ತಾರೆ. ಅದನ್ನು ನಾವು ಎಣ್ಣೆ ಒಳಗೆ ಎದ್ದಿ ಹಿಂಡಿ ದೇವ್ರಿಗೆ ಬೆಳಗ್ಬೇಕ್ರಿ ಅವನ್ನ ಶಿವರಾತ್ರಿ ದಿವಸ. ಆಮ್ಯಾಗ ಮರುದಿವಸ ಅಮಾವಾಸ್ಯೆ ದಿವಸ 5 ಕಡ್ಡಿ ಕೊಟ್ಟಿರ್ತಾರೆ ಅವರು. ಅದು ಸಂಜೆನಾಗ ರೀ, ಮತ್ತು ಮುಂಜಾನೆ ಅಲ್ಲ, ಸಂಜೆನಾಗ ಶಿವರಾತ್ರಿ ದಿವಸ ಸಂಜೆನಾಗ, ಮತ್ತು ಅಮಾವಾಸ್ಯೆ ದಿವಸ ಮುಂಜಾನೆ ಬೆಳಗ್ಬೇಕ್ರಿ. ಅಮಾವಾಸ್ಯೆ ದಿವಸನ ಕಂಬಿ ಮಲ್ಲಯ್ಯ ಬಂದಾನ್ರಿ ನಮ್ಮಲ್ಲಿ. ಎಲ್ಲ ಕಡೆ ಶಿವರಾತ್ರಿ ಅಮಾವಾಸ್ಯೆ ಆದ್ಮ್ಯಾಗ ಮನೆ ಮನೆ ತಿರುಗಾಡ್ತಾನೆ ರೀ ಮಲ್ಲಯ್ಯ. ಇಲ್ಲಿ ಊರು ದೊಡ್ಡದೈತಿ ತಂದ ಭಾರತ ಹುಣ್ಣಿಮೆ ದಿವಸನ ತಿರುಗಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. 1 ತಿಂಗಳು ಪೂರ್ತಿ ತಿರುಗಾಡ್ತಾನೆ ರೀ. ಆಮ್ಯಾಗ ಶ್ರೀಶೈಲಕ್ಕೆ ಹೋಗ್ತಾನೆ ರೀ. ಇಲ್ಲಿ ಅಮಾವಾಸ್ಯೆ ದಿವಸನ ಬಂದಾರ ನಮ್ಮ ಮನೆಗೆ. ಇಲ್ಲಿ ನಾ ವಾಯ್ಸ್ ಮ್ಯೂಟ್ ಮಾಡೀನಿ ಅಂದೆಲ್ಲ. ಇಲ್ಲಿ ನಮ್ಮ ಯಜಮಾನ್ರು ಇದ್ದಿದ್ದಿಲ್ಲ ರೀ ನಮ್ಮ ಮನೆಯವರು. ಹಿಂಗಾಗಿ ನಮ್ಮ ಟೇಲರ್ ಅವ್ರ ಕರ್ಪೂರ ಹಿಡ್ದಾರಿ, ನಾ ಆರತಿ ಹಿಡ್ದೀನಿ. ನಮ್ಮ ತಂಗಿ ಪ್ರೆಗ್ನೆನ್ಸಿ ಇದ್ದ ಸಂಬಂಧಾಗಿ ಆರತಿ ಹಿಡ್ಯಾಕೆ ನಡೆಯಂಗಿಲ್ಲ ರೀ. ಹಿಂಗಾಗಿ ನಾ ಹಿಡ್ದೀನಿ ರೀ ಇಲ್ಲಿ. ನಮ್ಮ ಮನೆಗೆ ಬಂದ್ಮ್ಯಾಗ ಪೂಜೆ ಅದು ಮಾಡ್ತಾರೆ ರೀ. ಪೂಜೆ ಅದು ಮಾಡಿ ಆಮ್ಯಾಗ ನೆನಗಡ್ಲಿ ಬೆಲ್ಲ ನೈವೇದ್ಯ ಮಾಡ್ಬೇಕು ರೀ. ಅಮಾವಾಸ್ಯೆ ತಂದು ಕಡುಬ ಆಮ್ಯಾಗ ಅನ್ನ ನೈವೇದ್ಯ ಮಾಡಿದ್ದೀನಿ ರೀ. ಮತ್ತು ನೆನಗಡ್ಲಿ ಬೆಲ್ಲನೂ ಮಾಡಿದ್ದೀನಿ ರೀ, 2 ಮಾಡಿದ್ನಿ. ಅಮಾವಾಸ್ಯೆ ದಿವಸ ನಮ್ಮ ಬಂದಾನ ತಂದು ಮಾಡಿದ್ದೀನಿ ರೀ ನಾ ಎಲ್ಲ. ಈ ಪದ್ಧತಿ ಸಿಟಿ ಕಡೆ ಅದು ಏನು ಮಾಡ್ತಾರೆ ಗೊತ್ತಿಲ್ಲ ರೀ, ಹಳ್ಳಿ ಕಡೆ ಮಾಡ್ತಾರೆ. ಆದ್ರೂ ಒಂಥರ ಚಂದ ರೀ ಇದು. ಮಲ್ಲಯ್ಯ ಹೋಗೋದಂದ್ರೂ ಒಂಥರ ಚಂದ. ಈ 1 ತಿಂಗಳು ಪೂರ್ತಿ ಊರೆಲ್ಲ ತಿರುಗಾಡ್ತಾನೆ ರೀ. ಬಿಡ್ಲಾದ ಒಂದು ಮನೆ ಬಿಡಂಗಿಲ್ಲ. ಎಲ್ಲ ಪ್ರತಿಯೊಂದು ಮನೆಗೇನು ಕಂಬಿ ಮಲೆನ ತೊಗೊಂಡು ಹೋಗ್ತಾರೆ ರೀ. ಒಂದೊಂದು ಊರ ಕಡೆ ಕಂಬಿ ಸಣ್ಣನೂ ಇರ್ತಾವೆ ರೀ, ಒಂದೊಂದು ಊರ ಕಡೆ ದೊಡ್ಡನೂ ಇರ್ತಾವೆ ರೀ. ಈ ನಮ್ಮೂರ ಕಂಬಿ ಎಷ್ಟೈತೆ ನೋಡ್ರಿ ಅದು. ಇನ್ನು ಮುಂದೆ 15 ದಿವ್ಸ ಒಳಗೆ ಇದಕ್ಕೆ ಶ್ರೀಶೈಲಕ್ಕೆ ಈ ಕಂಬಿ ಹೊತ್ಕೊಂಡು ನಡ್ಕೊತ ಹೋಗ್ಬೇಕು ನೋಡ್ರಿ. ನಮಗೆ ನಿನ್ನೆ ನಂತರನೇ ಹೇಳಿರ್ತಾರೆ ಅವರು, ಹಿಂಗೆ ಮಲೆನ ಕರ್ಕೊಂಬರ್ತೀವಿ ಸಜ್ಜು ಮಾಡ್ಕೊರಿ ಅಂತ ಹೇಳಿರ್ತಾರೆ. ಹಿಂಗಾಗಿ ಎಲ್ಲ ಸಜ್ಜು ಮಾಡಿದ್ದೀನಿ ರೀ ನಾನು. ಅಮಾವಾಸ್ಯೆ ದಿವಸ 9 ಗಂಟೆಗೆ ಅದು ಬರ್ತೀನಿ ಅಂತ ಹೇಳಿದ್ರಿ. ಆದರೂ 11 ಗಂಟೆ ಅದಾತ್ರಿ ಬರ್ಬೇಕಾರೆ. 11 ಗಂಟೆಗೆ ಅದು ಬಂದ್ರು ಅವರು. ಮಲೆ ಬರ್ತಾನ ಒಮ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ರೀ ನಾ. ಸುಮ್ಮನೆ ಹಗಲೆಲ್ಲ ಎಲ್ಲೇ ಅರ್ಬಿ ಉಟ್ಕೋತೀನಿ ಅಂದ್ರದ್ದು ಗಪ್ಪ ತಂದ. ಹೆಂಗೋ ಅಮಾವಾಸ್ಯೆ ಐತೆ ಅಂದ್ಕೊಂಡು ಸೀರೆನ ಉಟ್ಟೀನಿ ರೀ. ಈಗ ನಮ್ಮ ತಂಗಿ ಏನೈತೆ ರೀ, ಆಕೆ ನೈಟಿ ಮ್ಯಾಗನ ಅದಾಳ್ರಿ. ಆಕೇನು ಸೀರೆ ಅದೇನು ಉಟ್ಕೊಂಡಿಲ್ಲ ರೀ. ಆಕೆ ಆರತಿ ಹಿಡ್ಯಾಕೆ ಅದು ಏನು ನಡೆಯಂಗಿಲ್ಲ ರೀ. ಮತ್ತು ನೈಟಿ ಮ್ಯಾಗ ಆರತಿ ಹಿಡ್ಯಾಕೆ ನಮಗೆ ನಡೆಯಂಗಿಲ್ಲ ರೀ. ಹಿಂಗಾಗಿ ಸೀರೆನ ಉಟ್ಕೊಂಡೀನಿ ರೀ ನಾ. ಪೂರ್ತಿ ಫುಲ್ ಅಂಡು ಬೇಸಿಗೆಯಾಗನ ನಡ್ಕೊತ ಹೋಗ್ಬೇಕು ನೋಡ್ರಿ ಶ್ರೀಶೈಲಕ್ಕೆ. ಭಾಳ ಕೆಟ್ಟೈತೆ ರೀ ಅದು, ಅನ್ಕೊಂಡಟ್ಟು ಹಗುರು ಇಲ್ಲಿ ನಡ್ಕೊತ ಹೋಗೋದಂದ್ರೆ. ನಮಗನ ಕೈ ಏನಾಗ್ಲಾರ್ದು ಮಾತ್ರ ಅದು. ಅವ ಕಪ್ರ ಒಂದು ಡಬ್ಬಿ ಇಟ್ಟೀನಿ ರೀ ನಾನು. ಅವು ಯಾಕೋ ಸಾಲಿಲ್ಲ ರೀ, ಅವು ಕಡಿಮೆ ಬಿದ್ದು. ಹಿಂಗಾಗಿ 2 ಡಬ್ಯಾಗ ಅದಾವು ತೊಗೊಂಬಾರ್ದು ನಮ್ಮ ತಂಗಿ ಹೇಳತ್ತಿದ್ದೀನಿ ರೀ. ಆಕೆ ಸಿಗುವಲ್ವ ಅನ್ನಕತ್ತಳ್ರಿ ರೀ. ಮತ್ತು ಊದಿನ ಕಡ್ಡಿ ಹಿಡ್ಕೊಂಡು ಇದು ಮಾಡ್ರಿ ಅವರು, ಮುಗಿಸ್ಕೊಂಡ್ರಿ. ಇಲ್ಲಿ ನಾ ಆರತಿ ಮಾಡಿರಿ. ನಾ ಒಬ್ಬಾಕೆ ಆಗ್ತಾನೆ ಅಂದ ನಮ್ಮ ಚಾರುನ ಒಬ್ಬಾಕಿನ ಕರ್ಕೊಂಡು ಮಾಡತ್ತಾನೆ ನೋಡ್ರಿ ಇಲ್ಲಿ. ಅಂದ್ರೆ ಇಬ್ಬರು ಮಾಡ್ಬೇಕ್ರಿ ಆರತಿ. ಆಕೆ ನಮ್ಮ ತಂಗಿ ನಡೆಯಂಗಿಲ್ಲ ಆರತಿ ಮಾಡೋಕೆ. ಹಿಂಗಾಗಿ ಆಕಿನ ಒಬ್ಬಾಕಿನ ಕರ್ಕೊಂಡು ನಾನು ಆಕಿನ ಇಬ್ಬರು ಕೂಡ ಮಾಡತ್ತೀನಿ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಈಗ ನಮ್ಮ ತಂಗಿ ಒಬ್ಬಾಕಿ ನಮ್ಮ ಟೇಲರ್ ಅವ್ರ ಫೋಟೋ ಹೊಡ್ಯಾಕೆ ಓಡಾಡತ್ತಾಳ್ರಿ ಆಕಿ. ಮತ್ತು ಕಂಬಿ ಅದು ಎಲ್ಲಿ ಮ್ಯಾಗ ಗೋಡೆಗೆ ಬಾಗಿಲಿಗೆ ಅದು ಎಲ್ಲ ಕಡೆ ಹತ್ತಲ್ದಂಗೆ ನೋಡ್ಕೊಂಡು ಹೋಗ್ಬೇಕ್ರಿ. ಹಿಂಗಾಗಿ ಮೊದಲು ಬಾಗ್ಲೊಂದು ಸಾಂದೈತ್ರಿ ಒಂಚೂರು ನಮ್ಮದು. ಹಿಂಗಾಗಿ ಸಾವಕಾಶ ಹೊರಗೆ ತೊಗೊಂಬರಾಕತ್ತಿದ್ರಿ ನೋಡ್ರಿ. ಈಗ ಹೊರಗೆ ತೊಗೊಂಬಂದ್ರಿ. ಇನ್ನು ಹೊಳ್ಳಿ ನಮ್ಮ ಮನೆ ಕಡೆನೇ ತಿರುಗಿ ನಿಂದಿರ್ಬೇಕ್ರಿ ಅವರು. ಅದು ಅಷ್ಟೊಂದು ನನಗೆ ನೆನಪಿದ್ದೈತಿಲ್ಲ ರೀ. ಹಿಂಗಾಗಿ ನಾನು ಹೊರಗೆ ಬಂದು ನಿಂತಿದ್ನಿ. ಇನ್ನೇನು ನೆನಪಾದ್ರೆ ನನಗೆ, ಅಲ್ಲ ನೀವು ಆಚೆಗೆ ಬರ್ರಿ ನಾನು ಆಚೆ ಕಡೆ ಹೋಗ್ಕೊಂಡು ಅಂತಂದು ಏನು ರೀ. ಇವರು ಅಲ್ಲ ಈ ಕಡೆ ನಾನು ನಿಂತಿದ್ದು ಕರೆಕ್ಟ್ ಇದೇನ ಅಂತಿದ್ರು. ಇಲ್ಲರಿ ಮನೆ ಕಡೆ ತಿರುಗಿ ನಿಂದ್ರತ್ತಂತ ಏನು ರೀ ಅವ್ರಿಗೆ. ಅವಾಗ ಗೊತ್ತಾತು ರೀ. ಅಲ್ಲಿ ನಾ ಗಿಡಗಳು ಹಚ್ಚೀನಿ ನೋಡ್ರಿ ಒಂದಿಷ್ಟು. ಡೈಲಿ 2-3 ಹೂವನ್ಕ ಆಗತ್ತಾರ ನಂಗೆ ದೇವರಿಗೆ ಪೂಜೆಗೆ. ಒಂದು 5-6 ಗಿಡಗಳು ಹಚ್ಚೀನಿ ರೀ ಅಲ್ಲಿ. ಕಾಂತ ನೋಡ್ರಿ ಗಿಡಗಳು. ನಮಸ್ಕಾರ ಮಾಡಿ ನೋಡ್ರಿ. ನಾ ಈಗ ಆರತಿ ಅದು ಮಾಡಿ ಮುಗಿಸ್ತೀನಿ ರೀ. ಏನು ನಮ್ಮ ಚಾರು ನಮಸ್ಕಾರ ಮಾಡಿದ್ವಿ ರೀ ನೋಡ್ರಿ. ಅಷ್ಟು ಗೊತ್ತಾಯ್ತು ನೋಡ್ರಿ ಆಕಿಗೆ, ಅಷ್ಟು ನಮಸ್ಕಾರ ಮಾಡ್ತಾಳ್ರಿ ಆಕಿ. ಆನಂತರ ನಮಗೆ ಎಷ್ಟಾಕೈತೆ ಅಷ್ಟೇ ದಕ್ಷಿಣ ಕೊಡೋದ್ರಿ. ಮತ್ತು ದಕ್ಷಿಣ ಆಮ್ಯಾಗ ಒಂದು ಸ್ವಲ್ಪ ಕಾಳು ನಮ್ಮ ತೈಕ ಏನಿರ್ತಾವೆ ಕಾಳು ಬೆಳೆದಿದ್ದು ಅವ್ನ ಕಾಳು
ನೀಡೋದ್ರಿ ದೇವ್ರಿಗೆ. ಇಷ್ಟು ಮಾಡೋದ್ರಿ. ಆಮ್ಯಾಗ ಹೋಗಾಗ ಮತ್ತೊಬ್ರ ಮನೆಗೆ ಬಾಜು ಮನೆಗೆ ಹೋಗಾಮಿರ್ತಾನಲ್ಲ ರೀ ಮಲೈ, ಆ ಟೈಮ್ದಾಗ ನಮ್ಮ ಮನೆಯವ್ರನ ಹೋದ ಆ ಮನ್ಯಾಗನ ಹೋದ ಮಲೈನ ಇರಿಸಿ ಬರ್ಬೇಕ್ರಿ. ಹಂಗೊಂದು ಪದ್ಧತಿ ಐತ್ರಿ ಇಲ್ಲಿ. ಹೊರಗೆ ಹೋಗೋ ಟೈಮ್ದಾಗ ಹೊಳ್ಳಿ ನಮ್ಮ ಮನೆ ಕಡೆ ತಿರುಗಿ ನಿಂತು ಆರತಿ ಮಾಡಿ ನಂತರ ಹೋದ ಮತ್ತೊಬ್ರ ಮನೆಗೆ ಯಾರ ಮನೆಗೆ ಹೋಗ್ತಾನಲ್ಲ ರೀ ಅಲ್ಲಿ ಹೋಗಿ ಅಲ್ಲಿ ತನಕ ಇರಿಸಿ ಬರ್ಬೇಕ್ರಿ ಇವ್ರು ನಮ್ಮ ಮನೆಯವ್ರನ್ನ. ಹಿಂಗೈತ್ರಿ ಅದೊಂಥರ ಪದ್ಧತಿ ಚಂದ ಐತ್ರಿ. ಇಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಚಹಾ ಮಾಡಂದ್ರೆ ನಮ್ಮ ಟೇಲರ್ ಅವ್ರ, ಹಿಂಗಾಗಿ ಚಹಾ ಅದು ಮಾಡತ್ತಿದ್ವಿ ರೀ. ನಮ್ಮ ಚಾರು ನೋಡ್ರಿ ಹಂಗೆ ನಮಸ್ಕಾರ ಮಾಡತ್ತಾಳ್ರಿ. ಮಾಡ್ತಾಳ್ರಿ ನಮಸ್ಕಾರ. ಶಂಭೋ ಮಾಡಂದ್ರೆ ತಿಳಿತೈತ್ರಿ ಆಕೆಗೆ, ಅಷ್ಟು ಮಾಡ್ತಾಳ್ರಿ ಆಕೆ. ಒಮ್ಮೊಮ್ಮೆ ಕೈ ಮುಗಿತಾಳ್ರಿ, ಇಲ್ಲಾಂದ್ರೆ ಒಮ್ಮೊಮ್ಮೆ ಹಿಂಗೆ ಹನಿ ಹಚ್ಚಿ ಮಾಡ್ತಾಳು. ಒಟ್ಟು ನಮಸ್ಕಾರ ಮಾಡ್ತಾಳ್ರಿ. ಶಂಭೋ ಮಾಡಂದ್ರೆ ಗೊತ್ತಾಕತ್ರಿ. ಮತ್ತು ಇವು ದೇವ್ರ ಫೋಟೋ ಇವಲ್ಲ ಅನ್ನೋದು ಗೊತ್ತಾಕತ್ರಿ ಆಕೆಗೆ. ಇನ್ನು ಆಕೆ ಬರ್ತಡೇ ಒಂದು ಸಮೀಪ ಬತ್ರೇನ ಮಾರ್ಚ್ 11ನೇ ತಾರೀಕು ಐತ್ರಿ. ಅಷ್ಟೇ ಸ್ವಲ್ಪ ಇದ್ದಿದ್ರಾಗ ಒಂಚೂರು ದೊಡ್ದು ಮಾಡ್ಬೇಕಂತ ಅಂದ್ಕೊಂಡೀವಿ ರೀ. ಮತ್ತು ಹೆಂಗೆ ಆಕೈತೆ ನೋಡೋಣ್ರಿ. ಹೆಣ್ಮಗಳದಾಳು ಮತ್ತು ಹುಡುಗರು ಈಗ ಮನ್ಯಾಗ ಭಾಳ ಹುಟ್ಟಾಳು, ಹಿಂಗಾಗಿ ಹೆಣ್ಮಗಳದಾಳು ಮಾಡ್ಬೇಕಂತಂದು ಅಂದ್ಕೊಂಡೀವಿ ರೀ. ಏನೇನು ಆಕತಿ ನೋಡೋಣ್ರಿ ಮುಂದಿನ